ಸಲ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ ಸರ್. ಯಾರು ಇಷ್ಟ ಆಗ್ತಾರೆ? ಅದರಲ್ಲಿ ಗಿಲ್ಲಿ ನಟ ಇಷ್ಟ ಆಯ್ತಾರೆ. ಯಾಕೆ ಅಂದರೆ ಅವರು ತುಂಬ ಬಡತನದಿಂದ ಬಂದಿರೋ ಅಂಥ ಹುಡುಗ, ವ್ಯವಸಾಯ ಮಾಡ್ಕೊಂಡಿದ್ದಂಥವನು ಇವತ್ತು ಆ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದರೆ ಕರ್ನಾಟಕದ ಜನತೆ ತುಂಬ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆಟ ಆಡ್ತಂಗೆ ಆಡಬೇಕು. ಅಲ್ಲಿ ಕೆಲವರು ಆಟ ಆಡ್ತಂಗೆ ಆಡ್ತಾ ಇಲ್ಲ. ಪ್ರತಿಷ್ಠೆ, ನನಗೆ ಮನೆಗಳಿದೆ, ನಾನು MP ಮಗರು, MLA ಮಕ್ಕಳು, ನನಗೆ ದುಡ್ಡಿನ ಮದ ಇದೆ ಅಂತ ಹೇಳಿ ಮಾತಾಡ್ತಾರೆ. ಇವತ್ತು ಸುದೀಪ್ ಅವ್ರು ಏನು ಮಾತಾಡ್ತಾರೋ ನೋಡಬೇಕು. ಅದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಆಗಿದೆ ಅಶ್ವಿನಿ ಗೌಡರ ಬಗ್ಗೆ. ಒಬ್ಬ ಆಟ ಆಡ್ತಂಗೆ ಮಾತಾಡಬೇಕು. ಅಂದೆ ಅವೆಲ್ಲ ಪ್ರತಿಷ್ಠೆ ಎಲ್ಲ ಹಂಗಿದ್ರೆ ಅವರು ಹೋಗಲೇಬಾರ್ದು ಬಿಗ್ ಬಾಸ್ಗೆ. ಬಟ್ ಅಲ್ಲಿಂದ ಏನಂದರೆ ಬಿಗ್ ಬಾಸಲ್ಲಿ ಚೆನ್ನಾಗಿ ನಡೀತಾ ಇರೋದನ್ನ ಇವರು ಕೆಲವು ಬಡ ಮಕ್ಕಳು ಅದಕ್ಕೆ ಅಂತಲೇ ಅದರಿಂದಲೇ ಉಪಯೋಗ ಆಗೋವಂಥದ್ದು ಇರುತ್ತೆ, ಅಂಥವ್ರನ್ನ ಇವರು ಚೂಸ್ ಮಾಡಬೇಕು. ಈಗ ನೋಡಿ, ಎಲ್ಲ ಇರೋರೆಲ್ಲ ಬರೀ ಸೀರಿಯಲ್ ಹೆಣ್ಮಕ್ಳುಗಳೇನೆ. ಇವ್ರು TRPಗೋಸ್ಕರ ಬಲ್ಸಾಲಿಗಳಂಥವ್ರನ್ನ, ದುಡ್ಡಿರೋ ಅಂಥವ್ರನ್ನ ಚೂಸ್ ಮಾಡ್ತಾರೆ. ಅಂಥದ್ದಲ್ಲ ಬಡ ಮಕ್ಕಳು. ಈಗ ಇವರಿದ್ದಾರಲ್ಲ, ಯಾರು ಗಿಲ್ಲಿ ಇದ್ದಾರೆ, ಅದು ಬಿಟ್ಟರೆ ಅವ್ರು ಇನ್ನೊಬ್ರು ಯಾರು ಮಲ್ಲಮ್ಮ ಇದ್ದಾರೆ. ಮಲ್ಲಮ್ಮ ಬಿಟ್ಟರೆ ಇನ್ನೂ ಒಬ್ರು ಇದ್ದಾರೆ ನೋಡಿ, ಚಂದ್ರಪ್ರಭಾ ಇದ್ದಾರೆ. ಇವರೆಲ್ಲ ಬಡತನದಲ್ಲಿರೋ ಅಂಥವ್ರು. ಇಂಥ ಮಕ್ಕಳು, ಆಟೋ ಡ್ರೈವರ್ ಮಕ್ಕಳು. ನಾವು ಹಿಂದೆ ಒಂದು ಸತಿ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಲೇ ಒಂದು ನ್ಯೂಸಲ್ಲಿ ಹೇಳಿದ್ವಿ, ಆಟೋ ಡ್ರೈವರ್ ಮಕ್ಕಳು, ಗಾರೆ ಕೆಲಸ ಮಾಡೋ ಮಕ್ಕಳು, ಕೂಲಿ ಮನೆ ಕೆಲಸ ಮಾಡೋ ಅಂಥವ್ರು, ಇಂಥವ್ರಿಗೆ ಉಪಯೋಗ ಇದೆ. ಅದರಿಂದ ಬಂದಂಥದ್ದನ್ನ ಅವರು ಒಳ್ಳೆಯದಕ್ಕೆ ಉಪಯೋಗ ಪಡ್ಕೊತಾರೆ. ಇಲ್ಲೆಲ್ಲ ದುಡ್ಡಿರೋರನ್ನ TRPಗೋಸ್ಕರ ಹಾಕೊಂಡು ಮಾಡೋ ಅಂಥದ್ದಲ್ಲ. ನೋಡೋಣ ಇವತ್ತು ಸುದೀಪ್ ಅವರು ಒಳಗಡೆ ನಡೀತಾ ಇರೋ ಆಗು ಹೋಗುಗಳಿಗೆ ಏನು ಸ್ಟ್ಯಾಂಡ್ ತೊಗೋತಾರೆ ಅಂತ. ಆ ಹುಡುಗಿ ಇದ್ದಾಳೆ, ಯಾರೋ ರಕ್ಷಿತಾ ಇದ್ದಾಳೆ, ಅದೊಂದು ಚಿಕ್ಕ ಹೆಣ್ಮಗಳು. ಅವಳ ಮೇಲೆ ಇಲ್ಲದೇ ಇರೋ ಜಾತಿ ನಿಂದನೆ ಎಲ್ಲ ಮಾಡ್ತಾರೆ. ಆಮೇಲೆ ಅಂತಾರೆ. ಅಂದರೆ ಅರ್ಥ ಏನು ಅಂತ ಅಮ್ಮಂಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಸಾರಿ ಕೇಳಿಬಿಟ್ರೆ ನೋಡಿ, ಏನೋ ಒಂದು ಮಾತಾಡ್ಬಿಟ್ಟು ಸಾರಿ ಕೇಳಿಬಿಟ್ರೆ ಅದರಿಂದ ಸರಿ ಹೋಗ್ಬಿಡಲ್ಲ ಅಲ್ವಾ. ಹಂಗಾಗಿ ಮುಂದಿನ ದಿನಗಳಲ್ಲಿ ಹೆಂಗೆ ನಡೀತದೆ ನಾವಂತೂ ಪ್ರತಿದಿನ ನೋಡ್ತೀವಿ. ಇದರಿಂದ ಹಲವಾರು ಬಡ ಮಕ್ಕಳಿದ್ದಾರೆ. ಅಂಥವ್ರಿಗೆ ಕರ್ನಾಟಕದ ಜನತೆ ದಯವಿಟ್ಟು ಸಹಕಾರ ಪ್ರೋತ್ಸಾಹ ಕೊಡಬೇಕು. ಯಾವುದೇ ಕಾರಣಕ್ಕೂ ದಯವಿಟ್ಟು ಕರ್ನಾಟಕದ ಜನತೆ ನಿಮ್ಮ ಮೀಡಿಯಾನ ನೋಡಲಿ, ದಯವಿಟ್ಟು ಅಂಥವ್ರಿಗೆ ವೋಟ್ ಮಾಡಲಿ. ಹೋದ ಸತಿ ನೋಡಿ ನಮ್ಮ ಹನುಮಂತಗಾಯಿತು. ಅಂಥ ಮಕ್ಕಳುಗಳ ಮೇಲೆ ಬಂದರೆ ನಮಗೂ ಒಂಥರ ಖುಷಿ. ಬಡತನದಿಂದ ಬಂದಂಥವ್ರು, ನಾವು ಬಡವರೇ, ನಾವೇನು ಶ್ರೀಮಂತರಂತಿಲ್ಲ. ಆಟೋ ಡ್ರೈವರು ಆ ಬರೋವಂಥ ಹಣದಿಂದ ಆ ಮನೇನ ಬೆಳಿಕೋತದೆ, ಆ ಲೈಫ್ ಸೆಟ್ಲ್ ಮಾಡ್ಕೊತಾರೆ, ಏನೋ ಒಂದು ಉದ್ಯೋಗ ಮಾಡ್ಕೊತಾರೆ. ಈ ಥರ ಇರಬೇಕು ಬಡ ಮಕ್ಕಳು. ನಾವಂತೂ ಗಿಲ್ಲಿಗೆ ಸಪೋರ್ಟ್ ಮಾಡೋದು. ಗಿಲ್ಲಿ ಮತ್ತು ಕಾವ್ಯ ಇದ್ದಾಳಲ್ಲ, ಆ ಹುಡುಗಿನೂ ಅಷ್ಟೇ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಅಂತ ಮಾತ್ರ ಇವ್ರು ಮಾತಾಡ್ತಾರೆ, ದೊಡ್ಡವರು 41 ವರ್ಷ 42 ವರ್ಷ EMಗೆ. ಆದರೆ ಅವ್ರಿಗೆ ಅಂತ ಮಾತಾಡೋ ಆಟ ಆಡ್ತಂಗೆ ಆಡಬೇಕಲ್ಲ ಆ ಮನೆ ಒಳಗಡೆ. ಇಲ್ಲಿ ಬಲಸಾಲಿ ದುಡ್ಡು ನಾನು ಪ್ರಭಾವಿ ಅಂತ ಇದೆಲ್ಲ ಬರಲ್ಲ ಅಲ್ಲಿ. ಅವ್ರು ಹೇಳ್ತಾರೆ ನಾನು ಕನ್ನಡ ಹೋರಾಟಗಾರರು. ನಾವು ಕನ್ನಡದವರೇ. ಹೋರಾಟ ಏನಿದ್ರು ಆಚೆ ಇರಬೇಕು, ಒಳಗಡೆ ಆಟ ಆಡ್ತಂಗೆ ಆಡ್ಬೇಕು ದಯವಿಟ್ಟು ಅವರು. ಅಶ್ವಿನಿ ಮೇಡಮ್ ಈಗ ಆಲ್ರೆಡಿ ನೋಡಿ ಬಿಡದಿಲಿ ಒಬ್ಬ ಲಾಯರು ಕೇಸ್ ಕೂಡ ಆಗಿದೆ ಅದ್ರ ಬಗ್ಗೆ. ಅದೆಲ್ಲ ತುಂಬ ಕೆಟ್ಟ ಹೆಸರು ಬರುವಂಥ. ಒಳ್ಳೆಯದು ಅನ್ಸ್ಕೊಂಡು 2 ದಿನ ಇದು ಬಂದ್ಬಿಡ್ಲಿ, ಒಳ್ಳೆಯವರು ಅನ್ಕೊಂಬಂದ್ಬಿಡ್ಬೇಕು. ಸರ್ ಅದು ನಾನು ಅಷ್ಟೊಂದು ವಿದ್ಯಾವಂತ ಅಲ್ಲ, ಅದ್ರ ಬಗ್ಗೆ ಅರ್ಥ ಗೊತ್ತಿಲ್ಲ ಸರ್. ನಾನು ಒಬ್ಬ ಆಟೋ ಚಾಲಕ, ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದನ್ನ ನಾವು ಮಾತಾಡಬಾರ್ದು ದಯವಿಟ್ಟು. ಈಗ ನಿನ್ನೆ ಗಿಲ್ಲಿ ಒಳ್ಳೆ ರಾಜಾವಲಿ ಸ್ಟೈಲ್ ಮಾಡಿದ್ರು, ಚಂದ್ರಪ್ರಭಾ ಎತ್ಕೊಂಡು ಹೋಗ್ಬಿಟ್ಟು ಮೀಸೆಲ್ಲ ಬೋಳ್ಸಾಕ್ಬಿಟ್ರು. ಏನು ಅನಿಸ್ತು ನಿಮಗೆ? ಸರ್ ಅದು ರಾಜಾವಲಿ ಗೆಟಪ್ ಇದ್ದಿದ್ದು ಸೇಮ್ ಸುದೀಪ್ ನೋಡ್ದಂಗೆ ಆಗ್ತಾಯಿತ್ತು ಸರ್. ಅದು ಅವರು ಇದರಲ್ಲಿ ಮಾಡಿದಾರಲ್ಲ, ಯಾವುದು ಕೆಂಪೇಗೌಡದಲ್ಲಿ ಮಾಡಿದಾರಲ್ಲ, ಅದೇ ಥರ ಇವ್ರನ್ನೂ ನನ್ನ ಮೊಬೈಲಲ್ಲೂ ಕೂಡ ನೋಡಿದೆ ನಾನು. ವಿನಿಪರಮಕ್ಕೆ ಅವರು ನಿಲ್ಲಿಸಿದ್ರೆ ತುಂಬ ಖುಷಿ ಆಯಿತು. ಅವರು ನಮ್ಮ ಜಿಲ್ಲೆ ಹುಡುಗ, ಬಟ್ ಕನ್ನಡದವನು. ತುಂಬ ಗದ್ದೆ ಒಳಗಡೆ ಕೆಲಸ ಮಾಡ್ತಿದ್ದಂತ ಆ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಅಂದರೆ ತುಂಬ ಖುಷಿ ಪಡ್ಬೇಕು ನಾವಂತೂ ಅಂಥವ್ರಿಗೇನೆ ಸರ್ ಪ್ರೋತ್ಸಾಹ. ಈಗ ಇಲ್ಲಿ ಯಾರನ್ನು ಚೆನ್ನಾಗಿ ರೋಸ್ಟ್ ಮಾಡೋದು ಇಷ್ಟ ಆಗುತ್ತೆ ಸರ್? ಈಗ ಅವ್ರು ರೋಸ್ಟ್ ಮಾಡ್ತಾರೆ ಅವಾಗ ಅಶ್ವಿನಿ ಅವರು. ಸರ್ ಅವರು ರೋಸ್ಟ್ ಮಾಡ್ತಾ ಇರೋದಕ್ಕೆ ಯಾರಿಗಿಷ್ಟ ಅಂತಿಲ್ಲ, ಬಟ್ ಅವ್ರ ಮೇಲೆ ಯಾರು ಮುಗಿ ಬೀಳ್ತಾರೋ ಅವ್ರ ಬಗ್ಗೆ ಇದು ಮಾಡ್ತಾರೋ. ಅದು ಬಿಟ್ಟರೆ ಅದು ಜನರಿಗೆ ರೋಸ್ಟ್ ಮಾಡ್ತಾವ್ರೆ ಏನೋ ಕಾಣ್ಬೋದು, ಜನರಿಗೆ ರೋಸ್ಟ್ ಇಲ್ಲ. ಅವರು ತಾಳ್ಮೆಯಿಂದ ಆಟ ಆಡ್ತಾ ಇದ್ದಾನೆ ಅಷ್ಟೇ ಆ ಹುಡುಗ. ಅಂದರೆ ನಿನ್ನೆ ಕಾಕ್ರೋಚ್ ಅವರು ಒಂದು ಪದನ ಯೂಸ್ ಮಾಡ್ತಾರೆ, ನೀವು ಕೇಳಿದ್ದೀರಾ? ಅದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಅದು ಅವರು ಆ ಪದ ಉಪಯೋಗಿಸ್ಬಾರ್ದು ಸರ್. ಅದೆಲ್ಲ ನಾನು ಹೇಳಿದ್ನಲ್ಲ, ಆಟ ಆಡ್ತಂಗೆ ಆಡಬೇಕು. ಆಮೇಲೆ ಏನೋ ಹೇಳ್ತಾರೆ ಅವರು, ಕರೆಕ್ಟು ಏನೋ ನೋಡಿದೆ ನಾನು, ಪ್ರತಿದಿನ ನೋಡ್ತೀನಿ. ರಕ್ಷಿತಾಗೆ ಸಡೆ ಸಡೆ ಅಂತ ಯೂಸ್ ಮಾಡ್ತಾರೆ. ಸಡೆ ಅಂದರೆ ಅವ್ರಿಗೆ ಏನಂತ ಗೊತ್ತಿರ್ದೆಯೋ ಇಲ್ವೋ ಗೊತ್ತಿಲ್ಲ. ಪ್ರತಿಯೊಬ್ಬರ ಕಂಟೆಸ್ಟು ಕೂಡ ಆಟ ಆಡ್ತಂಗೆ ಆಡಬೇಕು. ಅದು ಆಟ ಆಡೋಕ್ಕೆ ಹೋಗಿರೋದಲ್ಲೇ ನಾನು ಪ್ರಭಾವಿ ವ್ಯಕ್ತಿ ಅಂತ ತೋರಿಸ್ಕೊಳ್ಳೋಕ್ಕೋ ಇಲ್ಲ. ನಾನೊಬ್ಬ ನೋಡಿ, ನಾನು ಒಬ್ಬ ಹೋರಾಟಗಾರನೇ. ನಾಡಪ್ರಭು ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಕೂಡ ನಾವು ಹೋರಾಟಗಾರರೇ. ಹೋರಾಟ ಏನಿದ್ರು ನಾವು ಆಚೆ ಇರಬೇಕು. ಒಳಗಡೆ 4 ಗೋಡೆ ಮಧ್ಯೆ ಇರೋದು, ಅವ್ರಿಗೆ ಆಚೆ ಕಡೆ ಏನು ನಡೀತಾ ಇದೆ ಅಂತ ಗೊತ್ತಾಗಲ್ಲ. ಒಳಗಡೆ ಮಾತ್ರ ಗೊತ್ತಾಯ್ತದೆ. ಅವ್ರು ಒಳಗಡೆ ಮಾಡೋದು ಆಚೆ ಕಡೆ. ಕರ್ನಾಟಕದ ಜನ 7.5 ಕೋಟಿ ಜನ ವೀಕ್ಷಣೆ ಮಾಡ್ತಾ ಇರ್ತಾರೆ. ಆ ಕೆಟ್ಟ ಅಭಿಪ್ರಾಯ ಅವ್ರ ಮೇಲೆ ಮೂಡ್ತದೆ.